ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಕ್ವಿಕ್ಕಾಗಿ ಡ್ಯೂಟಿಗೆ ರೆಡಿ ಆಗಿದ್ದೇನೆ ಆಯಿತಾ. ಬೇರೆ ಇಲ್ಲಿಗೆಲ್ಲ ಬೇರೆ ಏನು ಫಂಕ್ಷನ್ ಇಲ್ಲ. ಸೊ ಇವತ್ತು ಡ್ಯೂಟಿಗೆ ರೆಡಿಯಾಗಿದ್ದೀನಿ. ನಿನ್ನೆ ಅಷ್ಟೇ ಕಿದಿಲದಿಂದ ಸಂಜೆ ಬಂದ್ವಿ ನಾವು. ಸಂಜೆ ಅಂದರೆ ಅಲ್ಲಿನ ಒಂದು 3:30-4 ಗಂಟೆ ಆಗಿದೆ ಇದು ಹೊರಡುವಾಗ. ಇಲ್ಲಿ ಒಂದು 7:30ಗೇನೋ ರೀಚ್ ಆಗಿದ್ದೀವಿ. ಹಾಗೆ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಕೆಲಸ ಎಲ್ಲ ಆಗಿ ಇವಾಗ ಡ್ಯೂಟಿಗೆ ರೆಡಿಯಾಗಿದ್ದೀನಿ. ಸೊ ನಾನಿವತ್ತು ಈ ಥರ ರೆಡಿಯಾಗಿದ್ದೀನಿ ಆಯಿತಾ. ಇವತ್ತು ಸ್ವಲ್ಪ ಸ್ಟೈಲಾಗಿ ರೆಡಿ ಆಗುವ ಅಂತ. ಇವತ್ತು ನಾನು ಬಸ್ಸಲ್ಲಿ ಹೋಗೋದು ಮಾರೆ. ಸ್ಕೂಟಿ ಇಲ್ಲ, ಸ್ಕೂಟಿ ನನ್ನ ಹಸ್ಬೆಂಡ್ ತಗೊಂಡೋಗಿದ್ದಾರೆ. ಯಾಕಂತ ಹೇಳಿದರೆ ನಿನ್ನೆ ನಾವು ಬರುವಾಗ ಬಂದು ಸಾಂಬಾರು ಮನೆಯಿಂದ ತಂದಿದ್ವಿ. ಊಟ ಇಡಬೇಕಲ್ವಾ, ಊಟ ಎಲ್ಲ ಇದಕ್ಕೆ ಕುಕ್ಕರಿಗೆ ಹಾಕಿ ಇಡುವಾಗ ಗ್ಯಾಸ್ ಖಾಲಿ ಆಯಿತು ಮಾರೆ. ಅವಾಗಲೇ ಎಂತ ಮಾಡೋದು ಅಂತ ಆಯಿತು. ಮತ್ತು ಎಂಥದೊಂದು ಪ್ಲ್ಯಾನ್ ಮಾಡಿ ಆಯಿತು. ಆದ ನಂತರ ಇವತ್ತು ತರಬೇಕಲ್ವಾ, ಅದು ನಮಗೆ ಸ್ವಲ್ಪ ದೂರದಿಂದ ತರಬೇಕು. ಗ್ಯಾಸ್ ಕೊಂಕನ್ ಗ್ಯಾಸ್ ನಮ್ಮದು ಇರೋದು. ಸೊ ಹಾಗೆ ಅದು ಸೊಸೈಟಲ್ಲಿ ಮಾತ್ರ ಸಿಗೋದು. ಹಾಗೆ ಅಲ್ಲಿಗೆ ಹೋಗಿ ತರಬೇಕು. ಅಲ್ಲಿ ಅದು ತುಂಬ ಅಪ್ಪಿಗೆ ಮೇಲೆ ಹತ್ತಲಿಕ್ಕೆ ಉಂಟು, ಮತ್ತು ಇಲ್ಲಿ ಸಹ ಇಳಿಲಿಕ್ಕೆ, ಮತ್ತು ನನಗೆ ಅದು ತುಂಬ ಭಾರ ಇರುತ್ತೆ ಅಲ್ಲ, ನನಗೆ ಎತ್ತು ಕೆಳಗೆ ಇಡಲಿಕ್ಕೆ ಸಹ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ನೀವೇ ತಗೊಂಡು ಬನ್ನಿ, ಮತ್ತು 1-1:30 ಆಗೋದು ಬೇಡ ಅಂತ ಹೇಳ್ಕೊಂಡು ಅವ್ರ ಹತ್ರ ಹೇಳಿದೆ, ನೀವು ಸ್ಕೂಟಿ ತಗೊಂಡು ಹೋಗಿ, ನಾನು ಇವತ್ತೊಂದು ದಿನ ಬಸ್ಸಲ್ಲಿ ಹೋಗ್ತೀನಿ ಅಂತ. ಸೊ ಓಕೆ ಅಂತ ಹೇಳಿ ಅವ್ರು ತಗೊಂಡು ಹೋದ್ರೆ ಆಯಿತಾ ನನ್ನ ಗಾಡಿ. ಇವತ್ತು ಹಾಗೆ ನಡ್ಕೊಂಡು ಹೋಗಬೇಕು. ಇವಾಗ ಮಳೆ ಬರ್ತಿತ್ತು, ಇವಾಗ ಸ್ವಲ್ಪ ಬಿಸಿಲಾಗಿದೆ. ಸೊ ಹಾಗೆ ಇವಾಗ ಕ್ವಿಕ್ಕಾಗಿ ಬೇಗ ಬೇಗ ನಡ್ಕೊಂಡು ಹೋಗಬೇಕು. ನೋಡಿ, ನಂದು ಫುಲ್ ಡ್ರೆಸ್ ಈ ಥರ ಇದೆ. ನಿಜವಾಗ್ಲೂ ನನಗೆ ಇದು ಎಂತಂತ ಹೇಳಿದರೆ, ಇದು ನಾನೇ ಸ್ಟಿಚ್ ಮಾಡಿದ್ದೆ ಆಯಿತಾ ಈ ಡ್ರೆಸ್ಸು. ಇದು ಒಂದು ನಿಮಿಷ, ಇಲ್ಲಿ ಚಂದ ಕಾಣಲ್ಲ ನೋಡಿ. ಇಲ್ಲಿ ಹೊರಗೆ ವೀಡಿಯೋ ಮಾಡೋದಾದರೆ ಇದೊಂದು ಪ್ರಾಬ್ಲಮ್ಮು. ಇಲ್ಲಿ ವೆಹಿಕಲ್ಸ್ ಹೋಗ್ತಾ ಇರ್ತದೆ, ಮೈನ್ ರೋಡ್ ಸೈಡಲ್ಲಿ ನಮ್ಮ ರೂಮ್ ಇರೋದು ಹಾಗೆ. ಸೊ ಇದು ನಾನೇ ಸ್ಟಿಚ್ ಮಾಡಿರೋದು ನೋಡಿ. ಇಲ್ಲಿ ಎಲ್ಲ ಈ ಥರ ಡಿಸೈನ್ ಕೊಟ್ಟು ಇದೊಂದು ದಿನ ವೇರ್ ಮಾಡುವ ಅಂತ ಆಯಿತು. ಈಗ ಪ್ರೋಗ್ರಾಮ್ ಬೇರೆ ಇಲ್ಲಲ್ಲ, ಅದಕ್ಕೋಸ್ಕರ. ಸೊ ಫುಲ್ ವೀಡಿಯೋ ತೋರಿಸಲಿಕ್ಕೆ ಆಗ್ತಾಯಿಲ್ಲ ನನಗೆ. ಸ್ವಲ್ಪ ದೂರ ಆಗಲ್ಲ ಇಷ್ಟ ಆಗೋದು. ಇದು ಟಾಪು, ಮತ್ತು ಇದಕ್ಕೆ ನಾನು ಏನಂದರೆ ಒಂಥರ ಪಿಂಕ್ ಕಲರಲ್ಲಿ ಪ್ಯಾಂಟ್, ಪ್ಲಾಜಾ ಪ್ಯಾಂಟ್ ಹಾಕಿದ್ದೀನಿ. ತುಂಬ ಚೆಂದ ಕಾಣ್ತದೆ ಆಯಿತಾ. ಹಾಗೆ ಇಯರಿಂಗ್ ಕೂಡ ಚೇಂಜ್ ಮಾಡಿದ್ದೆ. ಗೋಲ್ಡ್ ಹಾಕ್ತಿದ್ದೆ, ಡೈಲಿ ನಾನು ಗೋಲ್ಡ್ ಹಾಕೋದು. ಸೊ ಇವತ್ತೊಂದಿನ ಇದು ಹಾಕುವ ಅಂತ ಆಯಿತು. ಅದಕ್ಕೋಸ್ಕರ ಈ ಇಯರಿಂಗ್ ಹಾಕಿದ್ದೆ. ಈ ಇಯರಿಂಗ್ ಮತ್ತು ಇಲ್ಲಿಗೆ ಮ್ಯಾಚ್ ಆಗ್ತದಲ್ಲ, ಅದಕ್ಕೋಸ್ಕರ. ಸೊ ವಾಚ್ ಕೂಡ ಅದೇ ಕಲರ್ ಇದೆ, ಹಾಗೆ ಸಿಲ್ವರ್. ಓಕೆ ಗೈಸ್, ನಾನಿವಾಗ ಹೋಗುವ, ನಾವು ಬೇಗ ಬೇಗ ಹೋಗುವ. ಇವತ್ತು ನಾನು ವಾಕಿಂಗ್. ಸೊ ಯಾಕಂದರೆ ವೆಹಿಕಲ್ ಇಲ್ಲಲ್ಲ, ನಂದು ಸ್ಕೂಟಿ ಇಲ್ಲ, ಅದಕ್ಕೋಸ್ಕರ ತುಂಬ ದೂರ ನಡಿಬೇಕು ಗೈಸ್. ಮಳೆ ಬಂದರೆ ಕಷ್ಟ ಅಂತ. ನನ್ನೊಂದು ಮದುವೆದು ಒಂದು ಛತ್ರಿ ಇತ್ತಾಯ್ತಾ, ಅದು ಎಲ್ಲಿ ನೋಡಿದರೂ ಇಲ್ಲ. ಮನೇಲಿ ಇಲ್ಲ, ಇಲ್ಲಿ ರೂಮಲ್ಲಿ ಇಲ್ಲ, ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ. ಕಳೆದ ಸರಿ ಇತ್ತು, ಬ್ಯಾಗಲ್ಲಿ ಇಟ್ಕೊಳ್ತಿದ್ದೆ. ಸೊ ವೆಹಿಕಲ್ಸ್ ಬರ್ತಾ ಇದೆ ಮಾರೆ. ವೆಹಿಕಲ್ಸ್ ಎಲ್ಲ ಬರ್ತಾ ಉಂಟು, ಎಲ್ಲ ನೋಡ್ತಾ ಇದ್ದಾರೆ. ಈಚೆಲ್ಲ ಕಮ್ಮಿ ಅಲ್ಲ ಬ್ಲಾಗ್ಸ್ ಎಲ್ಲ ಮಾಡೋದು. ಸೊ ಹಾಗೆ ಇವತ್ತೊಂದು ದಿನ ಮಳೆ ಸಿಗದಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ಸ್ಕೂಟಿಯಲ್ಲಿ ಹೋಗೋದಲ್ವಾ, ಅದರಲ್ಲಿ ನನ್ನ ಹತ್ರ ಇದುಂಟು ಒಂಥರ ಏನು ಕೊಟ್ಟಿದ್ದೆಲ್ಲ ವಾಪಸ್. ಇದು ಛತ್ರೇನು ಅಷ್ಟೊಂದು ಅಗತ್ಯ ಬೀಳೋದಿಲ್ಲ ಅಂತೇಳಿ ತಗೊಳ್ಳಿಲ್ಲ. ನೋಡುವ, ಇನ್ನೊಂದ ಬೇಕಾಗ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು ತಗೋಬೇಕು ಮಾರೆ. ಓಕೆ ಗೈಸ್, ಇವತ್ತಿನ ಡೇ ಬೇರೇನಿಲ್ಲ. ನಾನು ಹೊರಟೆ ಅಂತೇಳಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಡೈಲಿ ಒಂದೊಂದು ವ್ಲಾಗ್ ಮಾಡೋದು. ಒಂದು ವ್ಲಾಗ್ ನಾನು ಇವಾಗ ಅಪ್ಲೋಡಿಗೆ ಇಟ್ಟಿದ್ದೇನೆ, ಅದು ಅಪ್ಲೋಡ್ ಆಗಬೇಕಷ್ಟೇ. ಸೊ
ನೋಡಬೇಕು ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ. ಇವಾಗ ಇಲ್ಲಿ ರೀಚ್ ಆಗ್ತಾ ಬಂದೆ ಮೈನ್ ರೋಡ್ ಹತ್ರ. ಸೊ ಬೇಗ ಬೇಗ ಹೋಗಬೇಕು. ಮಳೆ ಹನಿ ಆಗ್ತಾ ಉಂಟು. ವಯಸ್ಸಾಗ್ತದೆ ಅಂದರೆ ಚಂಡಿ ಆದರೆ ಅಷ್ಟೇ ಅಂತೆ. ಓಕೆ ಗೈಸ್, ಇನ್ನು ಸಂಜೆ ಸಿಗ್ತೀನಿ. ಮಧ್ಯಾಹ್ನ ಊಟ ಮಾಡುವಾಗ ಒಂದು ಶಾಪ್ ತೋರಿಸ್ತೀನಿ ಇವತ್ತು. ಆಯಿತಾ, ನಮ್ಮ ಶಾಪ್ ಹೇಗಿದೆ ಅಂತ ಹೇಳ್ಕೊಂಡು ನಾನು ಇಲ್ಲಿ ವರ್ಕ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಇನ್ನು ಅಲ್ಲಿಗೆ ಕ್ಯೂ ಆಗಿ ಬರಬೇಡಿ ಎಲ್ಲರೂ. ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಲ್ಲಿಗೆ ಅಂತ. ನಿಮ್ಮ ವೀಡಿಯೋ ನೋಡ್ತೀನಿ ಅಂತೆಲ್ಲ ಹೇಳ್ತಾರೆ, ತುಂಬ ಖುಷಿಯಾಗುತ್ತೆ. ಮತ್ತೆ ಸಿಗ್ತೀನಿ ಗೈಸ್. ಇವತ್ತೊಂದು ಸಾಹಸ ಮಾಡಿದ್ದೇನೆ. ಸಾಹಸ ಮಾಡಿ ನಾನು ಇಲ್ಲಿ ಸರ್ಕಲಿಗೆ ಬಂದಿದ್ದು, ಜ್ಯೋತಿ ಸರ್ಕಲಿಗೆ. ಯಾಕಂದರೆ ಅದು ಬಸ್ ಅವರು ಹಂಪನಕಟ್ಟೆ ಎಲ್ಲ ಹೇಳಿದ್ರ. ನಾನು ಅಂದ್ಕೊಂಡೆ ಜ್ಯೋತಿಗೆ ಹೋಗೋದು ಅಂತ. ಇದು ಜ್ಯೋತಿಗೆ ಹೋಗೋದಲ್ಲ, ಬಲ್ಮಠ ಬಂದು ಬಲ್ಮಠದಿಂದ ಆಚೆ ಕಂಕನಾಡಿ ಆಚೆಯಿಂದಾಗಿ ಹೀಗೆ ಬರೋದು ಬಸ್ಸು. ನನಗೆ ನಾನು ಎಲ್ಲಿ ಇಳಿಬೇಕಂತಲೇ ಗೊತ್ತಾಗಲಿಲ್ಲ ಆಯಿತಾ. ಬೇರೆ ಟೈಮ್ ಬೇರೆ ಆಗಿತ್ತು. ಮತ್ತು ಎಲ್ಲೋ ಒಂದಕ್ಕಲ್ಲಿ ಇಳಿದು ಈಗ ನಡ್ಕೊಂಡು ಬರ್ತಾ ಇದ್ದೇನೆ. ದೂರದಲ್ಲಿ ನಮ್ಮ ಬಿಲ್ಡಿಂಗ್ ಕಾಣಿತ್ತು. ಆಗ ಗೊತ್ತಾಯ್ತಾ, ಸರಿ ನಾನು ಇಲ್ಲೇ ಇದ್ದೀನಿ ಅಂತ. ನನಗೆ ಇಳಿದಾಗುವಾಗ ನಾನು ಎಲ್ಲಿ ಇದ್ದೇನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆಯಿತಾ. ಸೊ ನನ್ನ ಬಿಲ್ಡಿಂಗ್ ಅಂತೂ ಸಿಕ್ಕಿತ್ತು, ತೋರಿಸ್ತೀನಿ ಇವಾಗ. ನೋಡಿ ಗೈಸ್, ನಮ್ಮ ಬಿಲ್ಡಿಂಗ್ ಇದೆ, ಶಾಪಿದ್ದು ಬಿಲ್ಡಿಂಗ್ ಇಷ್ಟು ದೊಡ್ಡದು. ಸೊ ಇಲ್ಲಿಗೆ ಬರಬೇಕಿತ್ತು. ಈ ಬಿಲ್ಡಿಂಗ್ ನೋಡುವಾಗ ನನಗೆ ಅಂತೂ ಖುಷಿ ಆಯಿತು. ಹೇಗೆ ಖುಷಿ ಆಯಿತು ನೋಡಿ. ನಮ್ಮದು ಶಾಪ್ ಇದೆ, ನಿಶ್ ಡಿಸೈನ್ ಇದೇ ನಮ್ಮ ಶಾಪಲ್ಲಿ ಕೆಳಗಡೆ. ಸೊ ಒಳಗಡೆ ತೋರಿಸ್ತೀನಿ. ಇದೇ ನಮ್ಮ ಶಾಪ್ ಆಯಿತಾ. ನೋಡಿ ಇಲ್ಲಿ ಇದ್ದಾರೆ ಎಲ್ಲರೂ. ಯಾರಿದ್ದಾರೆ ನೋಡುವ, ತೋರಿಸ್ತೀನಿ. ಹಾಯ್ ನೋಡಿ, ನಮ್ಮ ಅಶೋಕಣ್ಣ ಇದ್ದಾರೆ ಇಲ್ಲಿ. ಇವರನ್ನ ವೀಡಿಯೋ ಬರ್ತಾರೆ. ಇವ್ರು ನನಗೆ ತುಂಬ ಹೆಲ್ಪ್ ಮಾಡುವ ಅಣ್ಣ ಆಯಿತಾ. ಆ ರೀತಿ ಹೋಯ್ತೇನಾ ನೋಡಿ ಗೈಸ್. ನನ್ನ ಮಿಷನ್ ಯಾವತ್ತೂ ಸರಿಯೇ ಇರೋದಿಲ್ಲ. ಹಾಲು ಮಾಡಿ ಇವರ ಕೈಗೆ ಕೊಡೋದು, ಸರಿ ಮಾಡಿ ಕೊಡಿ ಅಂತ. ನೋಡಿ ಸ್ಟಿಚ್ಚಿಂಗ್ ನೀಟೇ ಬೀಳ್ತಿಲ್ಲ, ಎಂತ ಮಾಡ್ತೀನಿ. ಈ ಥರ ಬಿದ್ದುಂಟು. ಬೆಳಿಗ್ಗೆಯಿಂದ ಕಷ್ಟಪಟ್ಟೆ ಇವಾಗ ಕೊಟ್ಟೆ ಮಿಷನ್ ರಿಪೇರಿಗೆ. ಅಲ್ಲಿ ಒಬ್ಬರು ಊಟ ಮಾಡ್ತಾರೆ, ಮತ್ತೊಬ್ಬರು ಸ್ಟಿಚ್ ಮಾಡ್ತಾಯಿದ್ದಾರೆ ಗೈಸ್. ಆವಾಗ ನಾನು ಅರ್ಥದಲ್ಲೇ ಇದ್ದೆ ವ್ಲಾಗ್. ಇನ್ನು ಊಟ ಮಾಡಬೇಕು, ಸಾಂಬಾರು ಎಲ್ಲಿಯಾದರೂ ತರಬೇಕು. ನೋಡಿ ಇವಾಗ ಸರಿ ಆಯಿತು ಸ್ಟಿಚ್. ನಾನು ಅವತ್ತೆಲ್ಲ ಸ್ಟಾರ್ಟಿಂಗಲ್ಲಿ ಒಂದೇ ಮಿಷನಲ್ಲಿ ಕೂತ್ಕೊಳ್ತಿದ್ದೆ. ಇವಾಗ ನನಗೆ ಯಾವ ಮಿಷನ್ ಅಂತಲೇ ನನಗೇ ಗೊತ್ತಿಲ್ಲ. ಎಲ್ಲ ಮಿಷನಲ್ಲಿ ಕೂತು ಯಾವ ಮಿಷನಲ್ಲಿ ನನಗೆ ಕರೆಕ್ಟ್ ಆಗ್ತಾಯಿಲ್ಲ. ನಂದು ಈ ಮಿಷನ್ ಇಲ್ಲಂದರೆ ತೋರಿಸ್ತೇನೆ. ಈ ಮಿಷನ್ ಇದೆಲ್ಲ, ಇದು ನನ್ನ ಮಿಷನ್ನು ನಿಜವಾಗಲು. ಇವಾಗ ಅವ್ರು ಕೂತ್ಕೊಳ್ತಾ ಇರ್ತಾರೆ ಈ ಮಿಷನಲ್ಲಿ. ಸೊ ಅದಕ್ಕೆ ನಾನು ಈ ಮಿಷನಲ್ಲಿ ಕೂತ್ಕೊಂಡಿದ್ದೇನೆ. ನಾಳೆ ಬೇರೆ ಶಾಪಿಗೆ ಆಯಿತಾ. ನನಗೆ ನನ್ನ ಜಾಗನೇ ಇಲ್ಲ ಗೈಸ್. ನಾನು ನಾಳೆ ಬೇರೆ ಶಾಪಲ್ಲಿ, ಇವತ್ತಿಲ್ಲಿದ್ದೇನೆ. ಎಲ್ಲಿ ಅಂದರೆ ಜ್ಯೋತಿಯಲ್ಲಿ. ನಾಳೆ ಅಲ್ಲಿ ಹೋಗ್ತೀನಿ, ಕ್ಲಾಕ್ ಟವರ್ ಹತ್ರ. ನನಗೆ ಇದು ನೋಡಿ, ಇದೆಲ್ಲ ಸ್ಟಿಚಿಂಗ್ ನಾನು ಮಾಡಿದ್ದು. ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಹಾಕಿದ್ದ. ಹಾಗೆ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಉಂಟು, ಎಲ್ಲರೂ ನೋಡಿ. ಮಲೇಷ್ಯಾ. ನಾನು ಅಲ್ಲಿ ಭಯ್ಯನ ಹತ್ರ ಹೇಳಿದ್ದೆ, ನನಗೆ 1 ಮಿಲಿಯನ್ ಫಾಲೋವರ್ಸ್ ಎಲ್ಲ ಆದರೆ ಮತ್ತು ನಾನು ಇಲ್ಲಿಗೆ ವರ್ಕಿಗೆ ಬರಲ್ಲ, ನಾನು ಮಲೇಷ್ಯಾ ಆಚೆ ಎಲ್ಲ ಹೋಗ್ತೇನೆ ಅಂತ. ಸಿಂಗಾಪುರೆಲ್ಲ. ಅದಕ್ಕೆ ಧೋನಿ ಮಾಡಿದ್ದು ನಾನು ಲಾಗ್ ಮಾಡುವಾಗ. ಓಕೆ, ಇವಾಗ ಬೇಗ ಸ್ಟಿಚ್ ಮಾಡಿ ಮತ್ತೆ ನನಗೆ
ಸಾಂಬಾರು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಹೋಗುವಾಗ ಸಿಗ್ತೇನೆ ಗೈಸ್. ನೋಡಿ ಹಾಯ್ ಗೈಸ್ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಸಂಜೆ ಆಯಿತು, ನೋಡಿ ನನ್ನ ಕೈಯಲ್ಲಿ ಏನಿದೆ, ಚಹಾ ಇದೆ, ಚಹಾ. ಹಾಗೆಯೇ ನನಗೆಲ್ಲರೂ ನನ್ನ ಒಂದು ಹೆಸರಿಟ್ಟು ಕರಿತೀರಲ್ಲ, ರಸ್ಕ್. ಇಲ್ಲಿ ನೋಡಿ ರಸ್ಕ್, ಇವತ್ತು ನಮಗೆ ರಸ್ಕ್ ಮತ್ತು ಚಹಾ ಕೊಟ್ಟಿದ್ದಾರೆ ಆಯಿತಾ. ತುಂಬ ಖುಷಿ ಆಯಿತು. ಸ್ವಲ್ಪ ತಲೆನೋವು ಆಗ್ತಿತ್ತು, ಆಗ ತಂದು ಕೊಟ್ಟರು, ಖುಷಿ ಆಯಿತು. ಇನ್ನು ಸ್ವಲ್ಪ ಹೊತ್ತಿರೋದು ವರ್ಕ್, ಮತ್ತು ಮನೆಗೆ ಹೋಗ್ತೇನೆ ನಾನು. ಹಾಗೆ ಇವತ್ತು ಫುಲ್ಲು ಶಾಪಿದ್ದು ವೀಡಿಯೋಸು ನನಗೆ ಹಾಕಲಿಕ್ಕೆ ಆಗಿಲ್ಲ, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡಬೇಕು ಅಂತ ಇದ್ದೆ, ಸೊ ಮಾಡಲಿಲ್ಲ. ಇನ್ನೊಮ್ಮೆ ಚಂದದ ವೀಡಿಯೋ ಮಾಡ್ತೇನೆ. ನೋಡಿ ಗೈಸ್, ನಮ್ಮ ಅಶೋಕನೇ ಇರೋದು ಟಿವಿ ಇಟ್ಟು ಮಿನಿ ಬರೋಡು ಅಲ್ಲಿ. ನೋಡಿ ಗೈಸ್, ಯಾವಾಗಲೂ ನನ್ನನ್ನು ಎಂತ ತುಂಬ ಐಸ್ ಕ್ರೀಮ್ ಕೇಳೋದು, ಮೊಬೈಲ್ ತೆಗೆದಾಗ ಐಸ್ ಕ್ರೀಮ್ ಕೊಡಿ ಅಂತ. ಮತ್ತು ತುಂಬ ಎಂತ ಡೋಂಗಿ ಮಾಡ್ತಾರೆ ಆಯಿತಾ. ಅವರಿದ್ದಾರೆ, ಅವರು ವೀಡಿಯೋಕ್ಕೆ ಬರೋದಿಲ್ಲ ಅಂತೇಳಿ ನೋಡಿ, ಸ್ವಲ್ಪ ಸ್ವಲ್ಪ ಕಂಡಿರ್ಬೋದು. ಸೊ 1 million ಫಾಲೋವರ್ಸ್ ಏನಾ ಸಿಂಗಾಪುರ್. ಗೈಸ್, ಡ್ಯೂಟಿಯಿಂದ ಮನೆಗೆ ಬಂದಾಯಿತು. ನೋಡಿ ನಂದು ಮೇಕಪ್ ಹೀಗೇ ಇದೆ. ಇಷ್ಟು ಇವತ್ತು ಚೆಂದ ಕಾಣ್ತಿದೆ ಅಂತ ನಾನು ಎಲ್ಲರೂ ಹೇಳಿದರು. ಅದೀಗೆ ಈ ಜುಮ್ಕೆಲ್ಲ ಇಟ್ಕೊಂಡು ಹೋದದಲ್ಲ, ಸ್ವಲ್ಪ ಸ್ಟೈಲ್ ಹಾಕ್ಕೊಂಡು ಹೋಗಿದೆ, ಅದಕ್ಕೆ ಎಲ್ಲ ಚೆಂದ ಕಾಣ್ತಿದ್ದಿ ಅಂತ ಹೇಳಿದರು ಶಾಪಲ್ಲೆಲ್ಲ. ಸೊ ನಡ್ಕೊಂಡು ಬಂದೆ. ನಡ್ಕೊಂಡು ಬರುವಾಗ ಅಕ್ಕನಿಗೆ ಕಾಲ್ ಮಾಡಿದ್ದೆ, ಹಾಗೆ ಅವಳ ಜೊತೆ ಮಾತಾಡಿಕೊಂಡು ಇಲ್ಲಿವರೆಗೆ ಬಂದೆ. ಇಲ್ಲದಿದ್ದರೆ ಆಗಲೇ ವಿಡಿಯೋ ಎಂಡ್ ಮಾಡ್ತಿದ್ದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.